ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಯಾರೆಲ್ಲ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ಸ್ಪೆಷಲ್ ಥ್ಯಾಂಕ್ ಯು. ಹಾಗೆ ಯಾರು ಪಾಸಿಟಿವ್ ಆಗಿ ಕಮೆಂಟ್ಸ್ ಮಾಡಿದಾರೋ ಅವ್ರಿಗೆ ಇನ್ನೂ ಸ್ಪೆಷಲ್ ಥ್ಯಾಂಕ್ ಯು. ಯಾರು ಕೇರಿಂಗ್ ಮಾಡಿದಿರೋ ಅವ್ರಿಗೆಲ್ಲ ನನ್ನ ನಮಸ್ಕಾರಗಳು, ನನ್ನ ಕೃತಜ್ಞತೆಗಳು. ಬನ್ನಿ, ಇವಾಗ 2 ಕಾರ್ಡ್ಸ್ ಇದೆ. ನಿಮ್ದು 8 ಪ್ರಶ್ನೆಗಳಿದ್ದರೆ ಕೇಳ್ಕೊಳ್ಳಿ, ಓಕೆನಾ? ಅದಕ್ಕೇನು ಆನ್ಸರ್ ಬರುತ್ತೆ ಅಂತ ನಾನು ಹೇಳ್ತೀನಿ. ಮತ್ತು ಇದಾದಮೇಲೆ ನೆಕ್ಸ್ಟ್ ನನ್ನ ವ್ಯೂವರ್ಸು ಪ್ರಶ್ನೆಗಳನ್ನು ಕೇಳಿದ್ದಾರೆ. ನಾನು ಅದಕ್ಕೋಸ್ಕರನೇ ನಾನು ಆನ್ಸರ್ ಹಾಕ್ತೀನಿ, ಓಕೆನಾ? ಪ್ಲೀಸ್ ವಾಚ್, ಕೊನೆವರೆಗೂ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ನಿಮ್ಮ ಪ್ರಶ್ನೆಗಳನ್ನು ಆಯ್ಕೆ ಮಾಡ್ಕೊಳ್ಳಿ. ಇದು ಫಸ್ಟ್ ಒನ್, ಸೆಕೆಂಡ್ ಒನ್, ಥರ್ಡ್ ಒನ್, ಫೋರ್ತ್ ಒನ್. ಇಲ್ಲ 8 ಪ್ರಶ್ನೆಗಳನ್ನು ಆಯ್ಕೆ ಮಾಡ್ಕೊಳ್ಳಿ. ಇಲ್ಲ ಎರಡೆರಡೇ ಪ್ರಶ್ನೆ ಇದ್ದರೆ ಎರಡೆರಡೇ ಪ್ರಶ್ನೆಗಳನ್ನು ಆಯ್ಕೆ ಮಾಡ್ಕೊಳ್ಳಿ. 1 2 3 4 ಕಾರ್ಡ್ ಇದೆ. 4ಅಲ್ಲಿ 2 ಕಾರ್ಡ್ ಇದೆ, ಓಕೆನಾ? ಪ್ರಶ್ನೆಗಳನ್ನು ಆಯ್ಕೆ ಮಾಡ್ಕೊಳ್ಳಿ. ದಯವಿಟ್ಟು ಏನು ಬರುತ್ತೆ ಅದನ್ನ ಸ್ವಲ್ಪ ನೋಡೋಣ, ಓಕೆನಾ? ಲೆಟ್ಸ್ ಸ್ಟಾರ್ಟ್. ಇದು ಯಾರಿಗೆ ರೆಸಿನೇಟ್ ಆಗುತ್ತೆ ಅವರು ಮಾತ್ರ ತಗೊಳ್ಳಿ, ಓಕೆನಾ? ಯಾರು ರೆಸಿನೇಟ್, ಯಾರಿಗೆ ಇದು ನನಗೆ ಹೇಳ್ತಾರೆ, ಎಲ್ಲದೂ ನನಗೆ ಹೇಳ್ತಾರೆ ಅಂತಂದು ತೊಗೊಳಕ್ಕೆ ಹೋಗಬೇಡಿ. ಯಾರು ನಿಮಗೆ ಇಂಟ್ಯೂಷನ್ ನಿಮಗೆ ಅನ್ವಯಿಸುತ್ತಲ್ಲ ಅವ್ರು ಮಾತ್ರ ತೊಗೊಳ್ಳಿ ಅಂಥೇಳಿ, ದಯವಿಟ್ಟು ಅವ್ರು ಮಾತ್ರ ತೊಗೊಳ್ಳಿ. ಬನ್ನಿ, ಫಸ್ಟ್ ಒನ್ ಯಾರು ನೋಡಿದ್ದೀರ? ವೆಯ್ಟ್ ಮಾಡಬೇಕಾಗುತ್ತೆ, ಡೋಂಟ್ ಸ್ಟಾಪ್, ಓಕೆ? ಸೆಕೆಂಡ್ ಒನ್, ಎಸ್, ವಿತಿನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್. ಸೆಕೆಂಡ್ ಒನ್ ಯಾರು ಆಯ್ಕೆ ಮಾಡ್ಕೊಂಡಿದ್ದೀರ? ಥರ್ಡ್ ಒನ್, ಇಟ್ಸ್ ಅಪ್ ಟು ಯು, ನಿಮಗೆ ಬಿಟ್ಟಿದ್ದು, ಓಕೆ? ದ ಸಿಚುವೇಶನ್ ವಿಲ್ ಇಂಪ್ರೂವ್. ಥ್ಯಾಂಕ್ ಯು ಏಂಜಲ್ಸ್. ರಿಮೈನ್ ಪಾಸಿಟಿವ್, ಓಕೆ? ಲುಕ್ ಫಾರ್ ಎ ಸೈನ್. ನೋಡಿ, 4 ಕಾರ್ಡ್ ಆಯ್ಕೆ ಮಾಡ್ಕೊಂಡವರಿಗೆ ಆನ್ಸರ್ ಸಿಕ್ತು ಅಂದ್ಕೊಂಡಿದ್ದೀನಿ. ಇವಾಗ ನನ್ನ ವ್ಯೂವರ್ಸು ಸ್ವಲ್ಪ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಏನಂದರೆ, ಕಾಂಚನ ಮುದ್ದು ಅಂತೆ, ಅವ್ರ ಕನಸಲ್ಲಿ ಎಮ್ಮೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಮ್ಯಾಮ್, ಇದು ಒಳ್ಳೆಯದಾ ಕೆಟ್ಟದಾ? ಕನಸಲ್ಲಿ ಎಮ್ಮೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಕನಸಲ್ಲಿ ಎಮ್ಮೆ ಬಂದರೆ ಅದು ಎಮ್ಮೆ ಅಂದರೆ ಯಮ ಅಲ್ವಾ? ಯಮ ಅಂದಮೇಲೆ ಅವ್ರಿಗೇನು ತೊಂದರೆ ಆಗೋಲ್ಲ. ಬಟ್ ಅವ್ರಿಗೆ ನೋಡೋಣ, ಅವ್ರಿಗೆ ತೊಂದರೆ ಆಗುತ್ತಾ ಅಥವಾ ಅವ್ರ ಪ್ರಾಬ್ಲಮ್ ತೊಂದರೆ ಆಗುತ್ತಾ? ಅವ್ರ ಪ್ರಾಬ್ಲಮ್ ಸಾಲ್ವ್ ಆಗಲಿ ಅಂತ ನಾನು ಕೇಳ್ಕೊಳ್ಳೋದು. ಅವರಿಗೆ ತೊಂದರೆ ಆಗೋದಿಲ್ಲಲ್ವಾ? ನೋ ಕಾಂಚನ ಅವರೇ, ತುಂಬ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಕನಸಲ್ಲಿ ಎಮ್ಮೆ ಬಂದಿದೆ ಅಂತಂದ್ಬಿಟ್ಟು, ಓಕೆನಾ? ನಿಮ್ಮ ಪ್ರಾಬ್ಲಮ್ ಏನಿತ್ತಲ್ಲ ಅದು ಯಮನ ಪಾಲಾಯಿತು ಅಂತ ಅದರ ಅರ್ಥ. ಇದು ಒಬ್ಬರಿಗೆ ಆನ್ಸರ್ ಸಿಕ್ತು ಅಂದ್ಕೊಂಡಿದ್ದೀನಿ. ಇನ್ನು ಸಾಯಿ ರಾಧಾ ಅವ್ರ ಗುರುಗಳು ಒಳ್ಳೆಯವರು ಅಂತ ನಾನು ಹೇಳಿದ್ದೀನಿ. ಬಟ್ ಅವ್ರಿಗೆ ಆನ್ಸರ್ ಸಿಕ್ಕಿದೆ ಅನಿಸುತ್ತೆ. ಓಕೆ, ನೆಕ್ಸ್ಟು ಪುಟ್ಟ ಅಂತೆ, ನನ್ನ ಪಾರ್ಟ್ನರ್ ರಿಟರ್ನ್ ಬರ್ತಾರಾ ಅಂತ ಕೇಳ್ತಿದ್ದಾರೆ. ಯಾರು ಪುಟ್ಟ ಅಂತೆ, ಅವ್ರ ಪಾರ್ಟ್ನರ್ ವಾಪಸ್ ಬರ್ತಾರಾ? ಚೂಸ್ ಎ ನ್ಯೂ ಡೈರೆಕ್ಷನ್. ನೀವು ಬೇರೆ ರೀತಿಯಿಂದ ಪ್ರಯತ್ನ ಪಟ್ಟರೆ ಅವರು ಖಂಡಿತವಾಗ್ಲೂ ಬರ್ತಾರೆ. ಇನ್ನು ನೇತ್ರ ಕಾರ್ತಿಕ್ ಅಂತೆ, ಮ್ಯಾಮ್ ನನಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆಯಾ ಅಂತ ಕೇಳ್ತಿದ್ದಾರೆ ಅವರು. ನೇತ್ರ ಕಾರ್ತಿಕ್ ಅನ್ನೋರಿಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆಯಾ? ರೀಕನ್ಸಿಡರ್ ಅಂತ ಹೇಳ್ತಿದ್ದಾರೆ. ಬ್ಲ್ಯಾಕ್ ಮ್ಯಾಜಿಕ್ ಅಂತ ಏನೂ ಇಲ್ಲ, ಓಕೆನಾ? ಇನ್ನೊಬ್ಬರು ವ್ಯೂವರ್ಸು ಶಶಿಕಲಾ ಅಂತವರು, ಆ್ಯಕ್ಚುಲಿ ಅವ್ರು ಮೆಸೇಜ್ ಹಾಕಿದ್ದು ಹೇಗೆ ಗೊತ್ತಾ? ಮ್ಯಾಡ್ ಅವ್ರು ಪ್ರಶ್ನೆ ಹಾಕಿದ್ದಾರೆ. ಅವರು ಒಬ್ಬರು ವ್ಯಕ್ತಿಗಳಿಗೆ ದುಡ್ಡು ಕೊಟ್ಟಿದ್ದಾರಂತೆ, ಅವರು ರಿಟರ್ನ್ ಕೊಡ್ತಾರೋ ಇಲ್ಲವೋ ಅಂತ ಕೇಳ್ತಾ ಇದ್ದಾರೆ. ನೋಡೋಣ. ದೇರ್ ಆರ್ ಸಮಥಿಂಗ್ ಈಸ್ ಬೆಟರ್ ಅಂತ ಹೇಳ್ತಿದ್ದಾರೆ, ಓಕೆನಾ? ಇಷ್ಟು ಮೈ ವ್ಯೂವರ್ಸಿಗೆ ಆನ್ಸರ್ ಸಿಕ್ತು ಅಂದ್ಕೊಂಡಿದ್ದೀನಿ. ಇವಾಗ ನಿಮಗೆ ದೇವರ ಸಂದೇಶ ಏನು ಬರ್ಬೋದು, ಓಕೆನಾ? ಅದನ್ನು ನೋಡಬೇಕಲ್ಲ. ವೇಟ್,